ಮಾಲ್ಗುಡಿ ಅಮೃತ್ ಚಾ ಸಂಸ್ಥಾಪಕರಾಗಿದ್ದೀರಾ ನೀವು. ಸೊ ಆ ಒಂದು ಹಿಂದಿನ ಲೈಫ್ ನೋಡೋದಾದರೆ ಒನ್ ವರ್ಡಲ್ಲಿ ಏನು ಹೇಳ್ತೀರಾ ಸರ್? ಮೇಡಮ್ ಏನು ಹೇಳ್ಬೇಕಂತಂದರೆ, ಇವತ್ತು ಒಂದು ದೇವರು ಎಲ್ಲ ರೀತಿ ನಮ್ಮ ಒಂದು ಕಷ್ಟ ನೋಡಿ ಜೊತೆ ನಮ್ಮ ಒಂದು ಪರಿಶ್ರಮಕ್ಕೆ ಎಲ್ಲ ಕೊಟ್ಟಿದ್ದಾನೆ. ಸೊ ಇವತ್ತು ಏನೇ ಒಂದು ಇದ್ರೂ ಹಿಂದಿನದನ್ನ ನಾವು ನೆನೆಸ್ಕೊಬೇಕು. ಸೊ ಹಿಂದಿನದ್ದು ನೆನೆಸ್ಕೊಂಡ್ರೆ ನಾವು ಇವತ್ತು ಏನೋ ಒಂದು ಬಂದಿದೆ ಅಂತೇಳಿ ನಾವು ಒಂದು ಅಹಂ ಮಾಡೋದಾಗಲಿ, ಒಂದು ದಿಮಾಕ್ ಮಾಡೋದಾಗಲಿ, ಏನೋ ಒಂದು ನಮಗೆ ಇವತ್ತೊಂದು ನೇಮ್ ಬಂದಿದೆ, ಒಂದು ಫೇಮ್ ಬಂದಿದೆ ಅಂತೇಳಿ ನಾವು ಅಹಂಕಾರ ಮಾಡಿದ್ರೆ ಮತ್ತೆ ಅದನ್ನೆಲ್ಲ ಕಿತ್ಕೊಳ್ಳೋಂಥ ಚಾನ್ಸಸ್ಸು ದೇವರು ಇದ್ದೇ ಇರುತ್ತೆ. ಸೊ ಅವತ್ತು ಹೇಗಿದ್ವಿ ಇವತ್ತು ಹಂಗಿರಬೇಕು. ಅವತ್ತು ಕಷ್ಟದ ಟೈಮಲ್ಲಿ ತಲೆ ಎತ್ತಿ ನಡೆದಿದ್ದೀವಿ. ಇವತ್ತು ದೇವ್ರೇನು ಒಂದು ಒಳ್ಳೆ ರೀತಿಯಲ್ಲಿ ಇಟ್ಟಿದ್ದಾನೆ, ಇವತ್ತು ತಲೆ ತಗ್ಸಿ ನಡಿಬೇಕು. ಸರ್, ಈಗ ನಿಮ್ಮೂರಲ್ಲಿ ಆವಾಗ ನೀವು ಬಡತನದ ಕುಟುಂಬ ಇತ್ತು, ಕಷ್ಟಪಡ್ತಾ ಇದ್ರೆ, ಅದನ್ನು ಒಂದಷ್ಟು ಜನ ನೋಡಿದ್ದು ಕೂಡ ಇದೆ. ಸೊ ಈಗ ನಿಮ್ಮ ಲೈಫನ್ನು ನೋಡಿದಾಗ ಏನು ಹೇಳ್ತಾರೆ? ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಕೆಲವರೆಲ್ಲ ಭಾಳ ವ್ಯಕ್ತಪಡಿಸ್ತಾರೆ. ಅಪಾರ್ಟ್ ಫ್ರಮ್ ರಿಲೇಷನ್ಸ್ ಬಿಟ್ಟರೆ ಹೊರಗಡೆ ಇರೋಂಥವ್ರೆಲ್ಲ ಬೇಕಾದಂಥವರೆಲ್ಲ ಭಾಳ ಖುಷಿ ಪಡ್ತಾರೆ. ಇಲ್ಲ ನಮ್ಮ ಅಜ್ಜಿಯವ್ರು ಕರ್ಕೊಂಡು ಹೋಗಿ ಒಂದು ಶಿವಮೊಗ್ಗದಲ್ಲಿ ಒಂದು ಇದರಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ, ಒಂದು ಐಸ್ ಕ್ರೀಮ್ ಪಾರ್ಲರ್ ಕೆಲಸಕ್ಕೆ ಸೇರಿಸ್ತಾರೆ. ಅಲ್ಲಿ ಕ್ಲೀನರಾಗಿ ಒಂದು 6 ಮಂತ್ ಕೆಲಸ ಮಾಡ್ತೀನಿ. ಏನಂದರೆ ನಾನು ಈ ಒಂದು ಸಮಯದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನೇ ಕೆಲಸ ಇರಲಿ ಅದನ್ನು ನಾವು ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ, ಯಾವುದೇ ಒಂದು ಸಣ್ಣ ಕೆಲಸ ಇರಲಿ ಆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ದೇವರೊಂದು ಕೊಟ್ಟೆ ಕೊಡ್ತಾನೆ. ಸೊ ಅದು ಫಸ್ಟ್ ಅಲ್ಲಿ ಸೇರಿದ್ದು. ಅಲ್ಲಿ ಕೆಲಸ ಮಾಡ್ತಾ ಸಪ್ಲೈಯರ್ ಕೆಲಸ ಕಲ್ತ್ವಿ. ಜ್ಯೂಸ್ ಹಾಕೋದು, ಐಸ್ ಕ್ರೀಮ್ ಹಾಕೋದು, ಜೊತೆಗೆ ಸಪ್ಲೈಯರ್ ಕೆಲಸ ಆದಮೇಲೆ ನೆಕ್ಸ್ಟ್ ಏನು ಕಲ್ತ್ವಿ, ಒಂದು ಸಪ್ಲೈ ಮಾಡೋದಾಗಲ್ಲ, ನೆಕ್ಸ್ಟ್ ಕೊರಿಯರ್ ಆಫೀಸಲ್ಲಿ ಕೆಲಸ, ಜನಪ್ರಿಯ ಕೊರಿಯರ್ ಅಂತೇಳಿ ಇತ್ತು ಅವಾಗ. ಸೊ ಆ ಜನಪ್ರಿಯ ಕೊರಿಯರಲ್ಲಿ 1-2 ತಿಂಗಳು ಕೆಲಸ ಮಾಡ್ತೀನಿ. ಬಾಸ್ ವಾಲಾ, ಬಿ ದ ಬಾಸ್.